ಈಗ ಈ ತೀರ್ಪಿನ ಬಳಿಕ ಹೈಕಮಾಂಡ್ ನಿಲುವು ಸೇಮ್ ಇದೆ ಸರ್. ಹೌದು, ಈಗ ವೇಣುಗೋಪಾಲ್ ಅವರು ಹೇಳಿದಾರಲ್ಲ ನಿನ್ನೆ ದಿವಸ, ಸುರ್ಜಿವಾಲಾ ಅವರು ಹೇಳಿದ್ದಾರೆ ಹೈಕಮಾಂಡ್ ಇಸ್ ವಿತ್ ಯು ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಈ ಹೈಕೋರ್ಟ್ ಆದೇಶದಿಂದ ಸ್ವಲ್ಪ ವೀಕ್ ಆಗಿದಾರ ಅಂತ ತಾವು ಭೇಟಿಯಾಗಿದ್ರಿ ಸರ್, ನಿಮ್ಗೆ ಹಂಗ ಅನ್ಸುತ್ತಾ? ಅಲ್ಲ ನಿನ್ನೆ ತಾವು ಕೂಡ ಭೇಟಿಯಾಗಿ ಹೌದು, ನಮಗೇನು ಹಂಗ ಅನ್ಸಲ್ಲಪ್ಪ. ಗುಂಡ್ಕಲ್ ಇದ್ದಂಗೆ ಅವ್ರೆ, ಸಚಿವರಲ್ಲಿ ಎಲ್ಲ ಒಂದ್ ಕಡೆ ಆತಂಕ ಇಲ್ಲ ರೀ, ಗುಂಡ್ಕಲ್ ಇದ್ದಂಗೆ ಅವ್ರೆ ಸಿದ್ದರಾಮಯ್ಯನವರು. ಅವ್ರು ಯಾಕೆ ವೀಕ್ ಆಗ್ತಾರೆ? ನಮಗೇನು ಹಂಗ ಅನ್ಸಿಲ್ಲ. ನೀವು ಈ ಕ್ಯಾಮ್ರಾ ಕಣ್ಣಲ್ಲಿ ಏನು ಬರುತ್ತೋ ಗೊತ್ತಾಗಲ್ಲ. ಅಲ್ಲ ಸರ್, ಈಗ 17A ನಲ್ಲಿ FIR ಏನಾದ್ರು ದಾಖಲಾದ್ರೆ CM ವಿರುದ್ಧ ಆ ಒಂದು ಸ್ಥಾನದಲ್ಲಿ ನೋಡೋಣ, ಅದೆಲ್ಲ ಆದ್ರೆ ಗೀದ್ರೆ ಅವೆಲ್ಲ ಆಮೇಲೆ ನೋಡೋಣ. ಥ್ಯಾಂಕ್ ಯು. ತಾವು CM ಆಗ್ಬೇಕಂತ ತುಂಬಾ ಜನ. ಈಗ ಈ ತೀರ್ಪಿನ ಬಳಿಕ ಹೈಕಮಾಂಡ್ ನಿಲುವು ಸೇಮ್ ಇದೆ ಸರ್. ಹೌದು, ಈಗ ವೇಣುಗೋಪಾಲ್ ಅವರು ಹೇಳಿದಾರಲ್ಲ ನಿನ್ನೆ ದಿವಸ, ಸುರ್ಜಿವಾಲಾ ಅವರು ಹೇಳಿದ್ದಾರೆ ಹೈಕಮಾಂಡ್ ಇಸ್ ವಿತ್ ಯು ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಈ ಹೈಕೋರ್ಟ್ ಆದೇಶದಿಂದ ಸ್ವಲ್ಪ ವೀಕ್ ಆಗಿದಾರ ಅಂತ ತಾವು ಭೇಟಿಯಾಗಿದ್ರಿ ಸರ್, ನಿಮ್ಗೆ ಹಂಗ ಅನ್ಸುತ್ತಾ? ಅಲ್ಲ ನಿನ್ನೆ ತಾವು ಕೂಡ ಭೇಟಿಯಾಗಿ ಹೌದು, ನಮಗೇನು ಹಂಗ ಅನ್ಸಲ್ಲಪ್ಪ. ಗುಂಡ್ಕಲ್ ಇದ್ದಂಗೆ ಅವ್ರೆ, ಸಚಿವರಲ್ಲಿ ಎಲ್ಲ ಒಂದ್ ಕಡೆ ಆತಂಕ ಇಲ್ಲ ರೀ, ಗುಂಡ್ಕಲ್ ಇದ್ದಂಗೆ ಅವ್ರೆ ಸಿದ್ದರಾಮಯ್ಯನವರು. ಅವ್ರು ಯಾಕೆ ವೀಕ್ ಆಗ್ತಾರೆ? ನಮಗೇನು ಹಂಗ ಅನ್ಸಿಲ್ಲ. ನೀವು ಈ ಕ್ಯಾಮ್ರಾ ಕಣ್ಣಲ್ಲಿ ಏನು ಬರುತ್ತೋ ಗೊತ್ತಾಗಲ್ಲ. ಅಲ್ಲ ಸರ್, ಈಗ 17A ನಲ್ಲಿ FIR ಏನಾದ್ರು ದಾಖಲಾದ್ರೆ CM ವಿರುದ್ಧ ಆ ಒಂದು ಸ್ಥಾನದಲ್ಲಿ ನೋಡೋಣ, ಅದೆಲ್ಲ ಆದ್ರೆ ಗೀದ್ರೆ ಅವೆಲ್ಲ ಆಮೇಲೆ ನೋಡೋಣ. ಥ್ಯಾಂಕ್ ಯು. ತಾವು CM ಆಗ್ಬೇಕಂತ ತುಂಬಾ ಜನ.